ಯಾವಾಗಲೂ ಒಂದು ಜಾಗತಿಕ ವಿದ್ಯಮಾನದಲ್ಲಿ, ಷೇರು ಮಾರುಕಟ್ಟೆ ವಿದ್ಯಮಾನದಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂತ ಹೇಳಿದರೆ, ನಿಮಗೆ ಯಾವಾಗೆಲ್ಲ ಈ ಷೇರು ಮಾರುಕಟ್ಟೆ ಕುಸಿತವನ್ನು ಕಾಣುತ್ತೋ ಗಾಬರಿಗೊಂಡಂತಹ ಎಲ್ಲ ಹೂಡಿಕೆದಾರರು ಅವರೇನು ಮಾಡಿಬಿಡ್ತಾರೆ, ಬಂಗಾರ ಸೇಫಪ್ಪ, ಬಂಗಾರದ ಕಡೆ ನಾವು ಹಣ ಹಾಕಬೇಕು, ಯಾವತ್ತಿದ್ರೂ ಬಂಗಾರನೇ, ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಷೇರುಗಳ ಮೌಲ್ಯ ಕುಸಿತದೊಂದಿಗೆ ಬಂಗಾರದ ದರ ಕೂಡ ಕುಸಿತ ಆಗಿದೆ. ಬಹಳ ಅಪರೂಪದ ವಿದ್ಯಮಾನ ಇದು. ಯಾವಾಗಲೂ ಈ ರೀತಿ ಆಗಲ್ಲ. ದಿನದ ವಹಿವಾಟಲ್ಲಿ ಚಿನ್ನದ ದರದಲ್ಲಿ 2,613 ರೂಪಾಯಿ ಇಳಿಕೆ ಆಗಿರೋದು. ಬಂಗಾರದ ದರದಲ್ಲಿ ಸುಮಾರು 700 ರೂಪಾಯಿ ಚೇತರಿಕೆ ಆಗುತ್ತೆ. ಆನಂತರ ದಿನದ ಅಂತ್ಯಕ್ಕೆ 1,929 ರೂಪಾಯಿ ಇಳಿದು 10 ಗ್ರಾಂ 24 ಕ್ಯಾರೆಟ್ನ ಚಿನ್ನ ಅಂದರೆ 89,085 ರೂಪಾಯಿಗೆ ಇಳಿಯಿತು. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 89,085. ಇವತ್ತು ಕುಸಿತ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಇನ್ನೂ ಇಳಿಯುತ್ತೆ. 1 ಲಕ್ಷಕ್ಕೆ ಹೋಗ್ಬಿಡುತ್ತೆ. 10 ಗ್ರಾಂಗೆ 1 ಲಕ್ಷ ಕೊಡಬೇಕಾಗುತ್ತೆ. 1 ಗ್ರಾಂಗೆ 10,000 ರೂಪಾಯಿ ಆಗುತ್ತೆ ಅಂದವರಿಗೆ ಆ ಸಾಧ್ಯತೆಗಳು ಇವತ್ತಿನ ಟ್ರೆಂಡ್ ನೋಡಿದಾಗ, ಇವತ್ತಿನ ಬೆಳವಣಿಗೆ ನೋಡಿದಾಗ ಇಲ್ಲ ಅಂತ ಕಾಣಿಸುತ್ತೆ. ಯಾವತ್ತೋ ಆಗಬಹುದು. ಎಲ್ಲ ಒಡವೆ ಖರೀದಿ ಮಾಡುವವರಿಗೆ ಸ್ವಲ್ಪ ಕಡಿಮೆಯಾದರೆ ಸಾಕು ಅಂತ ಹೇಳುವವರಿಗೆ ಸ್ವಲ್ಪ ಖರೀದಿ ಮಾಡಬಹುದು ಅಂತ ಅನ್ನಿಸ್ತಾ ಇದೆ.